ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅಮರ ಸ್ನೇಹ. ಈ ರೀತಿಯಲ್ಲಿ ನಾನು ಮನೆ ಬಿಟ್ಟು ಬರುತ್ತೀನಿ ಎಂದು ಊಹಿಸಿರಲೇ ಇಲ್ಲ. ಆದರೆ ಈಗ ಬಂದಾಗಿದೆ. ದಸರಕ್ಕೂ ಬಂದಿರಲಿಲ್ಲ ಇಲ್ಲಿಗೆ. ಈಗ ಬಂದಿದ್ದೀನಿ. ಮನಸ್ಸಿಗೇನೋ ನೆಮ್ಮದಿ. ಈ ದಿನವನ್ನು ನಾನು ನನಗಾಗಿ ಕಳೆದು ಬಿಡಬೇಕು. ಇಷ್ಟು ವರ್ಷಗಳು ಏನೆಂದುಕೊಳ್ಳುತ್ತಾರೋ ಎಂಬ ಭಯದಲ್ಲೇ ಬದುಕನ್ನು ಪಂಜರದಲ್ಲಿಟ್ಟುಕೊಂಡಿದ್ದೆ. ದಿನಗಳು ಹುರುಳುತ್ತಲೇ ಇರುತ್ತವೆ. ಜನರ ಬಾಯಿ ಹಾಡುತ್ತಲೇ ಇರುತ್ತದೆ. ಟೈಮು 5 ಗಂಟೆಯಾಗಿದೆ. ಬೆಳಗಿನ ಜಾವ ಈ ಮೈಸೂರು ಬಲು ಸುಂದರವಾಗಿ ಕಾಣುತ್ತಿದೆ. ಅತ್ಯಂತ ಸ್ವಚ್ಛ ನಗರಿ ನಮ್ಮ ಮೈಸೂರು ಎಂದುಕೊಂಡೆ ಬಸ್ಸಿನಿಂದ ಇಳಿದು ಅಲ್ಲೇ ಮಾರಾಟ ಮಾಡುತ್ತಿದ್ದ ಮಲ್ಲಿಗೆಯಂತಹ ಇಡ್ಲಿಯನ್ನು ಹೊಟ್ಟೆ ತುಂಬ ತಿಂದೆ. ನಾನೀಗ ನಿಂತಿರುವುದು ಮಹಿಷಾಸುರನ ಸ್ಟ್ಯಾಚ್ಯುವಿನ ಎದುರು. ರಾಕ್ಷಸರಿಗಾದರೂ ಒಂದಲ್ಲ ಒಂದು ದಿನ ಮುಕ್ತಿ ಎನ್ನುವುದು ಸಿಗುತ್ತಿತ್ತು. ಸುರದಿಂದ ಅಸುರರ ಸಂಹಾರವಾಗುತ್ತಿತ್ತು. ಆದರೆ ಅಸುರ ಗುಣವುಳ್ಳ ನರನಿಗೆ ಎಂದಿಗೂ ಮುಕ್ತಿಯಿಲ್ಲ. ಜೀವನದ ತುಂಬೆಲ್ಲ ಬರೀ ದ್ವೇಷ, ಅಸೂಯೆ ಹಾಗೂ ಪ್ರತಿಷ್ಠೆ ಎಂಬ ಅಸುರ ಗುಣವನ್ನೇ ತುಂಬಿಕೊಂಡಿರುತ್ತಾನೆ. ತಾನು ಒಳ್ಳೆಯ ವ್ಯಕ್ತಿ ಎನಿಸಿಕೊಳ್ಳಲು ಅವ ಮಾಡದೇ ಇರುವ ಕೆಟ್ಟ ಕೆಲಸಗಳೇ ಇಲ್ಲ. ಆಗ ಅಸುರ ಹಾಗೂ ಸುರರ ನಡುವೆ ಯುದ್ಧವೇ ಆಗುತ್ತಿತ್ತು. ಈಗ ಸುರ ಅಸುರ ಗುಣ ಅಂದರೆ ಒಳ್ಳೆಯ ಹಾಗೂ ಕೆಟ್ಟ ಗುಣಗಳನ್ನು ಒಂದೇ ದೇಹದಲ್ಲಿ ಹೊತ್ತಿರುವ ನರನು ಅದರ ವಿರುದ್ಧ ಹೋರಾಡುವಂತಾದರೆ ವಿಚಿತ್ರ. ಅವನು ಅವನ ವಿರುದ್ಧವೇ ಹೋರಾಡಬೇಕಾಗುತ್ತದೆ. ತನ್ನ ಗುಣಗಳ ನಡುವೆಯೇ ಯುದ್ಧ ಮಾಡಲು ನಿಲ್ಲಬೇಕಾಗುತ್ತದೆ. ತನ್ನ ಎದುರೇ ಹೋರಾಡಲು ನರನು ಅಂದರೆ ನಾವುಗಳು ಎಂದಿಗೂ ತಯಾರಿರುವುದಿಲ್ಲ. ನಮ್ಮ ಹೋರಾಟಗಳೆಲ್ಲ ಕೇವಲ ಸ್ವಾರ್ಥಕ್ಕಾಗಿ ಮಾತ್ರ. ಹಣ, ಪ್ರತಿಷ್ಠೆ, ಸ್ಥಾನಮಾನ, ಹಸಿವು ಇವುಗಳ ಜೊತೆ ಹೋರಾಡುವಷ್ಟರಲ್ಲಿ ಸುಸ್ತಾಗುತ್ತಾನೆ. ಯಾವುದನ್ನೂ ಗೆಲ್ಲದೆ ಕೊನೆಗೆ ಕಣ್ಣು ಮುಚ್ಚಿ ಸಾಯುತ್ತಾನೆ. ಅಯ್ಯಯ್ಯೋ, ಏನೇನೋ ಹೇಳ್ತಿದ್ದೀನಿ ಎಂದು ಕೋಪ ಮಾಡಿಕೊಂಡು ಆಯುಧ ಹಿಡಿದು ನನ್ನನ್ನೇ ನೋಡುತ್ತಿದ್ದೀರಲ್ಲ ಮಹಿಷಾಸುರರೇ. ನಾ ಹೇಳಿದ್ದು ನಿಮಗರ್ಥವಾಗಲ್ಲ. ಏಕೆಂದರೆ ಇದು ಕಲಿಯುಗ. ಸರಿ, ಹಾಗೆ ನೋಡಬೇಡಿ. ನಾನೊಂದು ಸೆಲ್ಫಿ ತೆಗೆದುಕೊಂಡು ಹೋಗುತ್ತೀನಿ. ಮಹಿಷಾಸುರ ಅಸುರನಾದರೂ ಅವನ ಈ ಪ್ರತಿರೂಪವನ್ನೇಕೆ ಇಷ್ಟು ದೊಡ್ಡದಾಗಿ ನಿಲ್ಲಿಸಿದ್ದಾರೆ? ಮೇ ಬಿ ಉದಾಹರಣೆಯ ಸಂಕೇತವಿರಬೇಕು. ಜೀವನದಲ್ಲಿ ಒಳ್ಳೆಯ ಉದಾಹರಣೆಗಳು ಎಷ್ಟು ಮುಖ್ಯವೋ ಕೆಟ್ಟ ಉದಾಹರಣೆಗಳು ಅಷ್ಟೇ ಮುಖ್ಯ. ಆದರೆ ಉದಾಹರಣೆಗಳೇ ಬದುಕೆಂದು ತಿಳಿಯಬಾರದು ಎಂದು ಪುಟ್ಟ ಮಕ್ಕಳ ಪೋಷಕರಿಗೆ ಅರಿವಿರಬೇಕು. ಹಬ್ಬಬ್ಬ, ಏನೇನು ಯೋಚಿಸ್ತಿದ್ದೀನಿ, ಹುಚ್ಚಿಯ ಎಂದುಕೊಳ್ಳಬೇಡಿ. ಒಮ್ಮೊಮ್ಮೆ ಖಂಡಿತ ಅದು ನಿಜವೇನೋ ಎನಿಸಿಬಿಡುತ್ತದೆ. ಈ ಊರಿಗೆ ಭಯವಿಲ್ಲದೆ ಒಬ್ಬಳೇ ಬರಲು ಒಂದೇ ಕಾರಣ, ನನ್ನ ದೋಸ್ತ್. 6 ಗಂಟೆಯಾಯಿತು. ಈಗ ಅವ ಎದ್ದಿರುತ್ತಾನೆ. ವಾಟ್ಸಪ್ನಲ್ಲೇ ಡೈಲಿ 6ಕ್ಕೆ ಅವನ ಲಾಸ್ಟ್ ಸೀನ್ ಇರುವುದು. ಫೋನ್ ಮಾಡೋಣ. ಒಬ್ಬಳೇ ಬಂದಿರುವುದು ಗೊತ್ತಾದರೆ ಖಂಡಿತ ಉಗಿಯುತ್ತಾನೆ. ಪರವಾಗಿಲ್ಲ, ಒರೆಸಿಕೊಳ್ಳುವೆ. ನನ್ನ ದೋಸ್ತ್ ಅಲ್ವಾ? ಅರೆ, ವಾಟ್ ಈಸ್ ಸರ್ಪ್ರೈಸ್! ಏನು ಡೈಲಿ 9ಕ್ಕೆ ಹೇಳುತ್ತಿದ್ದವಳು 6ಕ್ಕೆ ಫೋನ್ ಮಾಡಿದ್ದೀಯಲ್ಲ? ಮದುವೆಗೆ ಗಂಡು ನೋಡುತ್ತಿದ್ದಾರಾ? ಹಾ, ಸಂಬಂಧವೇ ಇಲ್ಲದಂತೆ ಮಾತನಾಡುವುದು ನಿನ್ನ ಟ್ಯಾಲೆಂಟ್ ಅಲ್ವಾ? ದೋಸ್ತು, ನಾನು ಮೈಸೂರಿನಲ್ಲಿ ಇದ್ದೀನಿ. ವಾಟ್? ನಮ್ಮೂರಲ್ಲ? ನೀನಾ? ನನಗೆ ಹೇಳಲೇ ಇಲ್ವಲ್ಲೇ? ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದೀಯಾ? ಏನು ಸಮಾಚಾರ? ಇಲ್ಲ, ಒಬ್ಬಳೇ ಬಂದಿದ್ದೀನಿ. ಮಹಿಷಾಸುರ ನಿಂತಿದ್ದಾನಲ್ಲ, ಅಲ್ಲಿಯೇ ಇದ್ದೀನಿ. ಇಲ್ಲಿಗೆ ಬಂದಿರುವುದು ಯಾರಿಗೂ ಗೊತ್ತಿಲ್ಲ. 5 ಗಂಟೆಗೆ ಬಂದೆ. ನಿನಗೆ ಹೇಳಬೇಕೋ ಬೇಡವೋ ಗೊತ್ತಾಗಲಿಲ್ಲ. ನಾನ್ಸೆನ್ಸ್. ಬುದ್ಧಿ ಇದೆಯಾ ನಿನ್ನ ತಲೆಯಲ್ಲಿ? ಐ ಹೇಟ್ ಯು ಕಣೆ. ದೋಸ್ತಾ? ಸರಿ, ಅಲ್ಲೇ ಇರೋ, ನಾನೇ ಬರ್ತೀನಿ. ನನಗೆ ಗೊತ್ತು, ದೋಸ್ತು ನನ್ನ ಬೈದರು ನನ್ನನ್ನು ಅರ್ಥ ಮಾಡಿಕೊಳ್ಳುವನು ಎಂದು. ಇವತ್ತು ಅವನನ್ನು ಮೊದಲ ಬಾರಿಗೆ ಭೇಟಿ ಮಾಡುತ್ತಿರುವುದು, ನೇರವಾಗಿ ನೋಡುತ್ತಿರುವುದು ಸಹ ಇವತ್ತೇ. ಸೋಷಿಯಲ್ ಮೀಡಿಯಾದಲ್ಲಿ ಇವನ ನನ್ನ ಪರಿಚಯವಾಗಿದ್ದು. ಈ ಗೆಳೆತನ ನಿಮಗೆ ವಿಚಿತ್ರ ಎನಿಸಬಹುದು, ಅನುಮಾನವೂ ಮೂಡಬಹುದು. ಆದರೂ ನನಗೆ ಅವನಲ್ಲಿ ನಂಬಿಕೆ ಇದೆ. ಗಗನ್ ಅವನ ಹೆಸರು. ಹೀಗೋ ಅವನೇ ಬಂದ. ನೇರವಾಗಿ ನೋಡಿ ಖುಷಿಯಾಯಿತು. ಕರಿಯ. ಹೀಗೆಂದರೆ ಅವನಿಗೆ ಸ್ವಲ್ಪವೂ ಇಷ್ಟವಾಗಲ್ಲ. ನನಗಿಷ್ಟ. ಅವನೆದುರು ನಾನೆಂದೂ ಹಾಗೆ ಕರೆದಿಲ್ಲ. ಅವ ಗಾಡಿಯನ್ನು ನಿಲ್ಲಿಸಿ ಗಾಬರಿಯಿಂದ ನನ್ನ ಕಡೆಗೆ ಬಂದ. ಹೇ ಲೂಸು ಎಂದ. ನಾನು ನಕ್ಕಿದೆ ಅಷ್ಟೇ. ಇವತ್ತು ಕನ್ಫರ್ಮ್ ಆಯ್ತು ಕಣೆ, ನೀನೊಬ್ಬಳು ಅತಿ ದೊಡ್ಡ ಲೂಸು ಎಂದು. ಅದು ನನಗೂ ಗೊತ್ತಿರುವ ವಿಚಾರ ಎಂದು ತಮಾಷೆ ಮಾಡಿದೆ. ಅವ ನನ್ನ ತಲೆಗೊಂದು ಮೊಟ್ಟಕ್ಕೆ ಕೆನ್ನೆ ಹಿಂಡಿದ. ನಿಮ್ಮ ಮನೆಯಲ್ಲಿ ಹೇಳದೆ ಬಂದಿದ್ದೀಯಲ್ಲ? ಬಾ, ಇಲ್ಲೇ ಅಮ್ಮನವರ ಗುಡಿಗೆ ಹೋಗಿ ಮದುವೆ ಆಗೋಣ.
ಅವನ ಮಾತಿನಲ್ಲಿ ಯಾವ ಉದ್ದೇಶವೂ ಇರಲಿಲ್ಲ. ಅವನು ಬರೀ ತಮಾಷೆಯ ವ್ಯಕ್ತಿತ್ವ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಡೆಯೋ ತರ್ಲೆ, ತಕ್ಷಣ ಮದುವೆಯಾದರೆ ನಿಮ್ಮಮ್ಮ ನನ್ನನ್ನು ಮನೆಗೆ ಸೇರಿಸಿಕೊಳ್ಳಲ್ಲ. ಆಮೇಲೆ ಕೊನೆಗೆ ಈಗ ನಿಂತಿರುವ ಜಾಗದಲ್ಲೇ ಉಳಿಯಬೇಕಾಗುತ್ತದೆ ಎಂದೆ. ಅದಕ್ಕೆ ಅವ ಹೊಟ್ಟೆ ಹಿಡಿದುಕೊಂಡು ನಕ್ಕ. ನಾನು ಅವನ ಜೊತೆಯಲ್ಲಿ ಸೇರಿ ಮತ್ತಷ್ಟು ಜೋರಾಗಿ ನಗುವಾಗ ಅವ, ಬಾರೆ ಮನೆಗೆ ಹೋಗೋಣ, ಅಮ್ಮ ನಿನ್ನನ್ನು ಒಳಗೆ ಬಿಟ್ಟುಕೊಳ್ಳುತ್ತಾರೆ, ಸೊಸೆಯಾಗಿದ್ದರೆ ಸೇರು ಹಿಡುತ್ತಿದ್ದರೇನೋ ಎಂದ. ನಾನು ನಿರಾಕರಿಸಿದಂತೆ ಸುಮ್ಮನೆ ನಿಂತಿದ್ದೆ. ಏನಾಯಿತು, ಬರೋದಿಲ್ವಾ? ನಾನು ನಿನ್ನ ಮನೆಗೆ ಬರಲು ಇಲ್ಲಿಗೆ ಬರಲಿಲ್ಲ ದೋಸ್ತ. ಹೇ ಮೆಂಟ್ಲು, ಪರವಾಗಿಲ್ಲ ಬಾ, ಮನೆಯಲ್ಲಿ ಯಾರೂ ಏನೂ ಹೇಳಲ್ಲ. ನನ್ನ ಕುಟುಂಬದವರು ಏನು ಎಂದೋ ನಿನಗೂ ಗೊತ್ತು ತಾನೇ. ಯಾಕೆ, ನಾಚಿಕೆನಾ? ನನಗೇನು ಅರ್ಥವಾಗಲಿಲ್ಲ ಕಣೆ. ಆಗಲ್ಲ, ಈ ದಿನ ನಾನಾಗಿರಬೇಕು. ಇಡೀ ದಿನ ನನಗಿಷ್ಟವಾದದ್ದನ್ನೇ ಮಾಡಬೇಕು. ಒಂದು ದಿನವಾದರೂ ಖುಷಿಯಾಗಿರಬೇಕು ಎಂದೆ. ಅವನ ಮುಖದಲ್ಲಿ ಗೊಂದಲಗಳು ಎದ್ದು ಕಾಣುತ್ತಿತ್ತು. ಅಂದರೆ ನಿನಗೆ ಹೇಗೆ ಹೇಳೋದು? ಲೇ, ನಿಜ ಹೇಳು, ಏನಾಗಿದೆ ನಿನಗೆ? ಅದು ಸರಿ ಬಾ, ಈಗ ಮನೆಗೆ ಹೋಗೋಣ, ಆಮೇಲೆ ನಿಧಾನವಾಗಿ ಮಾತಾಡೋಣ. ಅಮ್ಮನಿಗೋ ಅತ್ತಿಗೆಗೋ ನಿನ್ನ ಪರಿಚಯವಾಗುತ್ತದೆ. ಏನ್ ಸರಿನಾ ನನ್ನ ದೋಸ್ತ್ ಎಂದ. ಅವನ ಮುಖದಲ್ಲಿ ಯಾವ ಸ್ವಾರ್ಥವೂ ಇರಲಿಲ್ಲ. ನನಗೆ ಗೊತ್ತು, ಇವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಬೈಕನೇರಿ ಕುಳಿತೆ ಅವನ ಬೆನ್ನ ಹಿಂದೆ. ಇಷ್ಟು ದಿನ ಕೇವಲ ಮೆಸೇಜ್ಗೆ ಸೀಮಿತವಾಗಿದ್ದ ಮಾತುಗಳು ನಮ್ಮ ಸ್ನೇಹ ಇಂದು ಇಷ್ಟು ಹತ್ತಿರ ತಂದು ನಿಲ್ಲಿಸಿದೆ. ಅವನ ಮನೆ ಬಂದಿತ್ತು, ನಿಲ್ಲಿಸಿದ. ನಾನು ಹಿಡಿದು ನಿಂತು ಮನೆಯನ್ನೇ ನೋಡುತ್ತಿದ್ದೆ. ಇದೇ ನನ್ನ ಅರಮನೆ, ಬಾ ಒಳಗೆ, ಹೆದರಬೇಡ, ಅಮ್ಮ ಸೇರನ್ನೇನು ಹಿಡುವುದಿಲ್ಲ ಎಂದು ಕೀಚಾಯಿಸಿದ. ನಾನು ಅವನ ಹಿಂದೆಯೇ ಹೋದೆ. ಎದುರು ಅವರಮ್ಮ ಯಾರೋ ಇದು ಎನ್ನುವಂತೆ ನನ್ನನ್ನು ನೋಡುತ್ತಿದ್ದರು. ಇವ ಅರ್ಥೈಸಿಕೊಂಡು ನನ್ನನ್ನು, ಅಮ್ಮ, ಇವಳು ನನ್ನ ಕಾಲೇಜಿನ ಗೆಳತಿ, ಮುಂದಿನ ತಿಂಗಳು ಮದುವೆಯಂತೆ, ಕರೆಯಲು ಬಂದಿದ್ದಾಳೆ ಎಂದ. ಎಷ್ಟು ಕೊಬ್ಬಿರಬೇಕು ಇವನಿಗೆ ಎಂದು ಗುರಾಯಿಸಿದೆ. ಅವರಮ್ಮ ನಕ್ಕು ಒಳಗೆ ಬಾ ಎಂದರು. ಸೋಫಾದ ಮೇಲೆ ಕುಳಿತೆ. 5 ನಿಮಿಷಕ್ಕೆ ನನ್ನ ಎದುರು ಕಾಫಿ ಲೋಟ ಹಿಡಿದು ಇವನ ಅತ್ತಿಗೆ ನಿಂತಿದ್ದರು. ನನ್ನನ್ನು ಅನುಮಾನದಿಂದಲೇ ನೋಡುತ್ತಿದ್ದರು. ನಾನು ನಸುನಕ್ಕು ಕಾಫಿ ತೆಗೆದುಕೊಂಡೆ. ನೀನು ನಮ್ಮ ಗಗನ್ನ ಕಾಲೇಜ್ ಫ್ರೆಂಡಾ? ನಾನು ನೋಡಿಯೇ ಇಲ್ಲವಲ್ಲ ಎಂದರು. ಗಗನ್ ಪೆಚ್ಚಾಗಿ ನಗುತ್ತಿದ್ದ. ನೋಡಿರಲು ಸಾಧ್ಯವಿಲ್ಲ ಸೇಸ್. ನಾನು 1 ವರ್ಷವಷ್ಟೇ ಇಲ್ಲಿ ಓದಿದ್ದು. ಅದಾದ ಮೇಲೆ ತುಮಕೂರಿಗೆ ಹೋಗಿ ಸೆಟಲ್ ಆದದ್ದು. ಹಾಗಾಗಿ ಗೊತ್ತಿರಲಿಕ್ಕಿಲ್ಲ ಎಂದೆ. ಅವರ ಮೊಗದಲ್ಲಿ ಕಿರುನಗೆ ಮೂಡಿತ್ತು. ಅವರು ಅಡುಗೆ ಕೋಣೆಗೆ ಹೋದಾಗ ಗಗನ್ ನನ್ನ ಬಳಿ ಬಂದು, ಸೂಪರ್ ಆಗಿ ಮ್ಯಾನೇಜ್ ಮಾಡಿದೆ ಕಣೆ, ನಿನ್ನ ದೋಸ್ತ್ ಅಲ್ವಾ ಎಂದೆ. ಅಮ್ಮ ಅತ್ತಿಗೆ, ಇವಳು ಎಲ್ಲ ಸ್ನೇಹಿತರ ಮನೆಗೂ ಹೋಗಬೇಕಂತೆ, ಕರೆದುಕೊಂಡು ಹೋಗುವೆ ಎಂದ. ಸರಿ ಕಣೋ, ತಿಂಡಿ ತಿಂದು ಹೋಗುವಿರಂತೆ, ಮಧ್ಯಾಹ್ನಕ್ಕೆಲ್ಲ ಬಂದು ಬಿಡಿ, ಊಟ ಕೂಡ ತಯಾರು ಮಾಡಿರುತ್ತೀವಿ ಎಂದರು ಅವರ ಅತ್ತಿಗೆ. ಅಯ್ಯೋ ಬೇಡ, ಇಲ್ಲೇ ಸಂಬಂಧಿಕರ ಮನೆ ಇದೆ, ಮಧ್ಯಾಹ್ನ ಅಲ್ಲಿಗೆ ಹೋಗಬೇಕು, ನೀವೇನೂ ತೊಂದರೆ ತೆಗೆದುಕೊಳ್ಳಬೇಡಿ ಎಂದು ಸರಾಗವಾಗಿ ಸುಳ್ಳು ಹೇಳಿದೆ. ಅದಕ್ಕೆ ಅವರು ಒಪ್ಪಿದಂತೆ ಅನ್ನಿಸಿತ್ತು. ಸುಳ್ಳು ಹೇಳುವುದು ಇಷ್ಟೊಂದು ಸುಲಭನಾ? ಇವತ್ತೇ ಗೊತ್ತಾಗಿದ್ದು. ಅವರು ಆಗಲೇ ತಿಂಡಿಯನ್ನು ನನ್ನ ಮುಂದಿಟ್ಟರು. ರೊಟ್ಟಿ ಹಾಗೂ ಪಲ್ಯ ತುಂಬ ರುಚಿಯಾಗಿತ್ತು. 2 ರೊಟ್ಟಿ ತಿಂದೆ. ಗಗನ್, ಇವತ್ತು ಆಫೀಸ್ಗೆ ರಜಾ ಹಾಕು, ಸರಿನಾ ಎಂದರು ಅಮ್ಮ. ಗಗನ್ಗೂ ಇದೇ ಬೇಕಿತ್ತು. ಅವ ರಜಾ ಹಾಕಿದ ನನಗಾಗಿ. ಇಬ್ಬರೂ ಮನೆಯಿಂದ ಹೊರಟೆವು. ದೋಸ್ತು, ನನ್ನ ಮದುವೆನಾ? ನಿನ್ನ ಅಮ್ಮ ಇನ್ವಿಟೇಷನ್ ಕಾರ್ಡ್ ಕೊಡು ಎಂದಿದ್ದರೆ ಎಲ್ಲಿಂದ ಕೊಡಬೇಕಿತ್ತು? ಹೇ, ವಾಟ್ಸಪ್ ಮಾಡಿದ್ದೀನಿ ಅನ್ನು. ಈಗ ಬಾ, ಹೇಳು, ಏನು ನಿನ್ನ ಕತೆ? ಯಾಕೆ ಒಬ್ಳೇ ಬಂದಿದ್ದೀಯಾ? ಯಾವುದಾದರೂ ಒಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗು ಎಂದೆ. ನನ್ನ ಮಾತಿನ ಹಿಂದಿನ ಗಾಢತೆಯನ್ನು ಅರಿತ ಗಗನ್ ಚಾಮುಂಡಿ ಬೆಟ್ಟಕ್ಕೆ ಕರೆದುಕೊಂಡು ಹೋದ. ಚಿಕ್ಕ ವಯಸ್ಸಿನಲ್ಲಿ 1 ಬಾರಿ ಬಂದಿದ್ದು ಇಲ್ಲಿಗೆ. ನೀನೇಕೋ ನೋವಿನಲ್ಲಿದ್ದೀಯಾ ಎಂದೆನಿಸುತ್ತಿದೆ ನನಗೆ. ಹೇಳಿ, ಏನಾಯಿತು ಎಂದ. ನಾನು ಒಂದು ಕಡೆ ಹೋಗಿ ಕುಳಿತೆ. ಚಾಮುಂಡಿ ಬೆಟ್ಟದ ಮೇಲಿಂದ ಇಡೀ ಮೈಸೂರು ಅತ್ಯಂತ ಸುಂದರವಾಗಿ ಕಾಣುತ್ತಿತ್ತು. ಅವ ನನ್ನ ಪಕ್ಕ ಕುಳಿತ. ಏನನ್ನೂ ಮಾತನಾಡದೆ 5 ನಿಮಿಷ ಹಾಗೆ ಕುಳಿತುಕೊಂಡೆವು. ಮನೆಯಲ್ಲಿ ನನಗೊಂದು ಹುಡುಗನನ್ನು ನೋಡಿದ್ದಾರೆ. ವಾವ್, ಸೂಪರ್, ಯಾವಾಗ ಮದುವೆ ಎಂದ. ಗೊತ್ತಿಲ್ಲ, ನನಗಿಷ್ಟವಾಗಲಿಲ್ಲ. ಬೇಡ ಎಂದು ಹೇಳಬೇಕಿತ್ತು. ಹೇಳಿದೆ, ಯಾರೂ ಕೇಳಲಿಲ್ಲ. ಮಾತಿಗೆ ಮಾತು ಸೇರಿತು. ಮನಸ್ಸಿಗೆ ತುಂಬ ನೋವಾಯಿತು. ಸುಮ್ಮನೆ ಆ ಮದುವೆಗೆ
ಕೋಪದಲ್ಲಿ ಹಿಂದೆ ಬಿಟ್ಟೆ. ನನ್ನ ಜೀವನದಲ್ಲಿ ನನಗಿಷ್ಟವಾದದ್ದನ್ನು ಪಡೆಯುವ ಯೋಗವೇ ಇಲ್ಲ ಎನಿಸುತ್ತಿದೆ. ಮನಸ್ಸಿಗೆ ಕೊಂಚ ನೆಮ್ಮದಿ ಬೇಕೆಂದು ಯಾರಿಗೂ ಹೇಳದೆ ಇಲ್ಲಿಗೆ ಬಂದು ಬಿಟ್ಟೆ ಎಂದಾಗ ಅವ ಏನನ್ನೂ ಹೇಳದೆ ಸುಮ್ಮನೆ ಕುಳಿತಿದ್ದ. ಯಾಕೆ ಇವಳೆಂತಹ ಹುಡುಗಿ ಎಂದುಕೊಂಡೆಯಾ? ಹಾಗೇನೂ ಇಲ್ಲ. ಮದುವೆಗೆ ಹೆದರಿದ್ದೀಯಾ? ಒಂದು ಕೆಲಸ ಮಾಡು, ನಿಮ್ಮ ಅಪ್ಪನನ್ನು ಒಪ್ಪಿಸು, ಇಬ್ಬರೂ ಮದುವೆ ಆಗೋಣ ಎಂದ. ಅದು ಯಾವಾಗಲೂ ಅವನು ಮಾಡುವ ತಮಾಷೆ. ಆದರೆ ಕೆಲವೊಮ್ಮೆ ಅದೇ ನಿಜವಾಗಬಾರದೇಕೆ ಎಂದು ಇಬ್ಬರಿಗೂ ಅನ್ನಿಸಿದ್ದುಂಟು. ಅವನ ಮನಸ್ಸಲ್ಲಿ ನಾನಿರುವುದು ನನಗೂ ಗೊತ್ತು. ಆದರೆ ನಾವಿಬ್ಬರೂ ಕೇವಲ ದೋಸ್ತ್. ನಾನು ಅವನನ್ನು ಪ್ರೀತಿಸುತ್ತೀನಿ. ಪ್ರೀತಿ ನಮ್ಮ ಸ್ನೇಹಕ್ಕಿಂತ ಮೀರಿ ಹೋಗುವುದು ಇಷ್ಟವಿರಲಿಲ್ಲ. ಅವನಿಗೂ ಸಹ. ಐ ಲವ್ ಯು ದೋಸ್ತ್ ಎಂದೆ. ಐ ಲವ್ ಯು ಟೂ ದೋಸ್ತ್ ಅವನು ಹೇಳಿದ. ಯಾವುದೋ ಕೆಟ್ಟ ಮೌನ ನಮ್ಮಿಬ್ಬರ ನಡುವೆ ಬಂದು ನುಸುಳಿತ್ತು. ಅವ ಎಷ್ಟೋ ಬಾರಿ ಹೇಳಿದ್ದ ಐ ಲವ್ ಯು ಅಂತ. ನನ್ನ ಮನದಲ್ಲಿ ನವಿರಾದ ಭಾವನೆಗೆ ದಾರಿ ಮಾಡಿಕೊಟ್ಟಿದ್ದು ನಿಜ. ಆದರೆ ಅವ ಬರೀ ನನ್ನ ದೋಸ್ತ್ ಅಷ್ಟೇ. ಆ ಚೌಕಟ್ಟನ್ನು ಮೀರಲು ಭಯ. ಅವನು ತನಗಿಂತ ತನ್ನ ಕುಟುಂಬದವರ ಸಂತೋಷವನ್ನು ಬಯಸುತ್ತಾನೆ. ಅದೇ ನನಗೂ ಅವನಲ್ಲಿ ಇಷ್ಟವಾದ ವ್ಯಕ್ತಿತ್ವ ಅಂದುಕೊಂಡೆ. ನನ್ನ ಸಂಗಾತಿಯ ಗುಣವೆಲ್ಲ ಇವನಲ್ಲೇ ಇದ್ದದ್ದು ಇವನನ್ನು ನಿಷ್ಕಲ್ಮಶವಾಗಿ ಪ್ರೀತಿಸಲು ಕಾರಣವಾಗಿತ್ತು. ಆ ಪ್ರೀತಿ ಸ್ನೇಹಕ್ಕೆ ಮೀಸಲೆಂಬ ಅಟ್ಟಗೆರೆಯನ್ನು ಹಾಕಿಕೊಂಡು ಮತ್ತಷ್ಟು ಹೆಚ್ಚು ಪ್ರೀತಿಸಲು ಶುರು ಮಾಡಿದ್ದೆ. ನಾವಿಬ್ಬರೂ ಕೇವಲ ದೋಸ್ತುಗಳು. ಲೇ, ಹೇಳು ದೋಸ್ತ, ಅದು ಇಡೀ ದಿನ ನನಗಿಷ್ಟವಾಗುವಂತೆ ಇರಬೇಕು ಎಂದಿದ್ದೆ. ಸುಮ್ಮನೆ ಕಾಲಹರಣ ಮಾಡುತ್ತಿದ್ದೀಯಾ? ಹೇಳಿ, ಎಲ್ಲಿಗೆ ಹೋಗಬೇಕೆಂದುಕೊಂಡಿದ್ದೆ? ನಾನು ನನಗಿಷ್ಟವಾಗುವಂತೆ ನಿನ್ನ ಬಳಿಯೇ ಇರಬೇಕೆಂದುಕೊಂಡಿದ್ದೆ ಎಂದೆ. ಅವ ಮುಗಳ್ನಕ್ಕೂ ಕಾಮಿಡಿ ಎಂದ. ಅಲ್ಲ, ಸೀರಿಯಸ್ ಎಂದು ತಲೆ ತಗ್ಗಿಸಿದೆ. ಅವನು ನನ್ನ ಕೈಯನ್ನು ಯಾವಾಗ ಹಿಡಿದುಕೊಂಡ ಎಂದು ಗೊತ್ತಾಗಲಿಲ್ಲ. ಗಗನ್ ಹೀಗೋ ಮತ್ತಷ್ಟು ಇಷ್ಟವಾಗುತ್ತಿದ್ದಾನೆ ಎಂದು ಮನಸ್ಸು ಎಚ್ಚರಿಕೆ ಕೊಡುತ್ತಿತ್ತು. ಅವನ ಹೆಗಲಿಗೆ ತಲೆ ಇಟ್ಟೆ. ಅವನು ಸುಮ್ಮನೆ ಕುಳಿತಿದ್ದ. ಬಯಸಿದ್ದೆಲ್ಲವೂ ಸಿಗುವುದೇ ಇಲ್ಲ ಎಂದೆ. ಈಗಲೂ ಗಗನ್ ಸುಮ್ಮನೆ ಕುಳಿತಿದ್ದ. ಇವನಿಗೆ ಹೀಗೆಲ್ಲ ಮಾತನಾಡುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ನೀನು ಮೈಸೂರಿನಲ್ಲೇ ಇರಬೇಕಿತ್ತು. ಇಷ್ಟು ಹೊತ್ತಿಗೆ ನಮ್ಮ ಮದುವೆ ಆಗಿರುತ್ತಿತ್ತು. ತಮಾಷೆಯೋ ನಿಜವೋ ಇವನ ಆ ಮಾತು ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ. ನನಗೂ ಇಲ್ಲೇ ಇರಬೇಕೆಂಬ ಆಸೆ. ಆದರೆ ನನ್ನ ಮನೆ ಬೇರೆಲ್ಲೂ ಇದೆ. ಅಷ್ಟರಲ್ಲಾಗಲೇ ನನ್ನ ಅಮ್ಮನ 10 ಫೋನ್ ಕರೆಗಳು ಬಂದು ಕಟ್ಟಾಗಿತ್ತು. ನಂತರ ಅಮ್ಮನಿಂದ ಒಂದು ಸುದೀರ್ಘ ಸಂದೇಶವೊಂದು ಬಂತು. ತೆಗೆದು ಓದಲಾರಂಭಿಸಿದೆ. ನಿನ್ನ ಮನಸ್ಸಿಗೆ ಕಷ್ಟವಾಗಿದ್ದರೆ ಈ ಸಂಬಂಧ ಬೇಡ, ಬಿಟ್ಟು ಬಿಡೋಣ. ನಿನ್ನೆ ಜೋರಾಗಿ ಮಾತನಾಡಿದೆ. ಬೇಜಾರಾಗಿದ್ದರೆ ಕ್ಷಮಿಸು. ಮನೆಗೆ ಬಾ, ಎಲ್ಲರೂ ಕಾಯುತ್ತಿದ್ದೀವಿ. ನೀನು ಬರೆದ ಪತ್ರವನ್ನು ಓದಿದೆ ಎಂದು ಬರೆದಿದ್ದರು. ಈಗ ಸಮಾಧಾನವಾಯಿತಾ? ಹೋಗು, ಕತ್ತಲಾಗುವ ಮುಂಚೆಯೇ ಊರು ಸೇರು. ಇನ್ನೊಮ್ಮೆ ಒಬ್ಬೊಬ್ಬಳೆ ಎಲ್ಲಿಗೂ ಹೋಗಬೇಡ. ಈ ಊರಿನಲ್ಲಿ ನಾನಿದ್ದೇ ಸರಿಹೋಯ್ತು ಎಂದ ಅವನು. ಆದರೆ ಏನು? ನನ್ನ ಮದುವೆಗೆ ನೀನು ಬರಲೇಬೇಕು ಎಂದೆ. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಎಂದೆ. ಅವನ ಮುಖದ ಭಾವನೆಗಳನ್ನು ಓದುವುದೇ ಆಗಿತ್ತು. ಒಂದೂ ಮಾತನಾಡಲಿಲ್ಲ. ಏಕೆಂದು ನನಗೂ ಗೊತ್ತಾಗದು. ಬೆಟ್ಟವಿಳಿದಾಗ ಸಮಯ 3 ಗಂಟೆಯಾಗಿತ್ತು. ನನ್ನನ್ನು ಬಸ್ ನಿಲ್ದಾಣದ ಮುಂದೆ ನಿಲ್ಲಿಸಿದ. ಮೌನವಾಗಿಯೇ ಇಳಿದೆ. ಇಷ್ಟು ಬೇಗ ನನ್ನನ್ನು ಕಳುಹಿಸಬೇಕೆಂದುಕೊಂಡಿದ್ದೀಯಾ ಅಲ್ವಾ ಎಂದೆ. ಹೇ ಲೂಸು. ಸರಿ, ಬಸ್ಸು ಬಂದರೆ ಹೋಗ್ತೀನಿ. ನೀನಿನ್ನು ಹೊರಡು. ಸರಿ ಬಾ ಎಂದ. ನನಗೆ ನಿಜಕ್ಕೂ ಖುಷಿಯಾಯಿತು. ತೋರ್ಪಡಿಸಲಿಲ್ಲ. ಸುಮ್ಮನೆ ನಿಂತಿದ್ದೆ. ಎಲ್ಲಿಗೆ? ಅವನು ಕರೆದುಕೊಂಡು ಹೋಗಿದ್ದು ಅರಮನೆಯ ಮುಂದೆ. ಚಂದವೆನಿಸಿತ್ತು. ಅರಮನೆಯ ನೋಟ ನೋಡುತ್ತಾ ಹಾಗೇ ನಿಂತೆ. ಈ ಹುಡುಗಿಯರೆಲ್ಲ ಹೀಗೆ ಗುಪ್ತಗಾಮಿನಿಯರು. ಅರ್ಥೈಸಿಕೊಳ್ಳಲು ಕಷ್ಟ ಅಲ್ವೇನೆ ದೋಸ್ತು? ಅವ ಎಂದಾಗ ನಾನು ನಸುನಕ್ಕೆ ಅಷ್ಟೇ. ನನ್ನ ಮದುವೆಯಾದ ಮೇಲೆ ನಿನ್ನ ಮಾತನಾಡಿಸುತ್ತೇನೋ ಇಲ್ಲವೋ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಗುತ್ತಿದೆ. ನನ್ನನ್ನು ವಿಚಿತ್ರವಾಗಿ ನೋಡಿ ನನ್ನ ತಲೆಗೊಂದು ಮುಟಕಿದ. ನನ್ನ ಹೆಗಲ ಬಳಸಿ ಭರವಸೆಯನ್ನಿಟ್ಟು ನಿಂತ. ದೋಸ್ತಿ ಯಾವತ್ತೂ ಕೊನೆಯಾಗಲ್ಲ. ಕೊನೆಯಾಗುವ ದಿನವೂ ಬರಲ್ಲ. ಫಾರ್ ಎವರ್ ದೋಸ್ತ್ ಎಂದೆ. ಅವನು ತಲೆ ಕೆರೆದುಕೊಳ್ಳುವುದೊಂದೇ ಬಾಕಿ ಇತ್ತು. ನೀನೇ ಎರಡು ರೀತಿಯಲ್ಲಿ ಹೇಳುತ್ತೀಯಾ ಲೂಸು ಎಂದ. ಸರಿ, ಸಂಜೆ ಆಯಿತು, ಹೊರಡುತ್ತೀನಿ. ಊರಿಗೆ ಹೋದ ತಕ್ಷಣ ಫೋನ್ ಮಾಡು. ಸರಿ ಎಂದು ಹೊರಡಲು ಸಿದ್ಧಳಾದೆ. ಪುನಃ ನಾನು ಬಸ್ ನಿಲ್ದಾಣದ ಬಳಿ ಬಂದೆ. ಗಗನ್, ಇನ್ನೊಂದು ವಿಚಾರ ಹೇಳಬೇಕಿತ್ತು ಎಂದ.
ನಿನ್ನಪ್ಪನನ್ನು ಒಪ್ಪಿಸ್ತೀಯಾ ಎಂದು ತಮಾಷೆ ಮಾಡಿದ. ಸುಮ್ಮನೆ ನಕ್ಕೆ. ನಿನ್ನಷ್ಟು ತಮಾಷೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ ನನ್ನ ಜೀವನದಲ್ಲಿ ಬೇರೆ ಯಾರೂ ಇಲ್ಲ. ನೀನು ನನಗೆ ತುಂಬ ವಿಶೇಷ ಎಂದುಕೊಂಡೆ ಮನದಲ್ಲೇ. ಅಷ್ಟರಲ್ಲಿ ನಮ್ಮೂರಿಗೆ ಹೋಗುವ ಬಸ್ಸು ಬಂದು ನಿಂತಿತ್ತು. ಅವ ಒಬ್ಬನೇ ಅಷ್ಟು ದೂರದಲ್ಲಿ ನಿಂತಿದ್ದ. ಮನಸ್ಸೇಕೋ ತಡೆಯಲಿಲ್ಲ. ಒಮ್ಮೆ ಅವನ ಬಳಿ ಹೋಗಿ ಐ ಲವ್ ಯು ದೋಸ್ತ್ ಫಾರ್ ಎವರ್ ಎಂದೆ. ಐ ಲವ್ ಯು ದೋಸ್ತ್ ಎಂದ. ಬಸ್ಸು ನನ್ನನ್ನು ಕಾಯಲ್ಲ. ಬಸ್ಸಿಗೆ ಹತ್ತಿ ಕುಳಿತೆ. ಕಿಟಕಿಯಲ್ಲಿ ಕಾಣುತ್ತಿದ್ದ ನನ್ನ ದೋಸ್ತ್. ಬಸ್ ಹೊರಟಿತ್ತು. ಗಗನ್ ಸ್ವಲ್ಪ ಸ್ವಲ್ಪವೇ ನನ್ನಿಂದ ದೂರವಾಗುತ್ತಿದ್ದ. ಹೆಣಿಸದ ಕಣ್ಣೀರು ಹೆಣಿಕೆಗೂ ಮೀರಿ ಸುರಿದಿತ್ತು. ಇಷ್ಟೇಕೆ ಅವನನ್ನು ಹಚ್ಚಿಕೊಂಡೆ ಗೊತ್ತಿಲ್ಲ. ಗಗನ್ ಕೇವಲ ನನ್ನ ದೋಸ್ತ್ ಅಷ್ಟೇ. ಮೈಸೂರಿನಿಂದ 3 ಗಂಟೆಯ ಜರ್ನಿ ನಮ್ಮೂರು ತಲುಪಲು. ಆ 3 ಗಂಟೆಯಲ್ಲಿ ನಾನು ಗಗನ್ನನ್ನು ಬಿಟ್ಟು ಬೇರನ್ನೇನೂ ಯೋಚಿಸಲಿಲ್ಲ. ಬಸ್ಸು ಶರವೇಗದಲ್ಲಿ ಚಲಿಸಿತ್ತು. ನಮ್ಮೂರಿನಲ್ಲಿ ನಾನು ಬಂದು ಇಳಿದಾಗ ಎದುರು ಆತಂಕದಲ್ಲಿ ನನಗಾಗಿಯೇ ಕಾದು ನಿಂತಿದ್ದ ನನ್ನ ಹೆತ್ತವರು ನನ್ನನ್ನು ಕಂಡ ಖುಷಿಯಲ್ಲಿದ್ದರು. ನಾನು ಮಾತ್ರ ನನ್ನ ದೋಸ್ತ್ ಭೇಟಿ ಮಾಡಿದ ಗಳಿಗೆಯನ್ನು ನೆನೆದು ಮನೆಗೆ ತೆರಳಿದ್ದೆ. ಈಗಲೂ ನನಗನಿಸುತ್ತಿದ್ದದ್ದು ಗಗನ್ ನನ್ನ ದೋಸ್ತ್ ಅಷ್ಟೇ ಎಂದು. ಆದರೆ ಮನಸ್ಸು ಬೇರೆ ಏನನ್ನೋ ಹೇಳುತ್ತಿತ್ತು, ಫಾರ್ ಎವರ್ ದೋಸ್ತ್ ಅಂತ. ನಾನು ಮನೆ ಹತ್ತಿರ ಹೋದಾಗ ನನಗೆ ಒಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ನಮ್ಮ ಮನೆಯಲ್ಲಿ ಗಗನ್ ಇದ್ದ. ಅವನನ್ನು ನೋಡಿ ನಾನು ಒಮ್ಮೆ ಶಾಕ್ ಆದೆ. ಅವನು ನನ್ನನ್ನು ನೋಡಿ ಕಣ್ಣು ಹೊಡೆದ. ನನಗೆ ಇದು ನಿಜವೋ ಕನಸೋ ಎಂಬಂತಿತ್ತು. ಒಮ್ಮೆ ನಾನು ಅವನನ್ನು ಮುಟ್ಟಿದೆ. ಅದು ನಿಜವೇ, ಅವನು ನಿಜವಾಗಿಯೂ ಅಲ್ಲಿ ಇದ್ದ. ಆಗ ಅವನು ನನ್ನ ಹತ್ತಿರ ಬಂದು ಐ ಲವ್ ಯು ದೋಸ್ತ್ ಎಂದ. ನಾನು ಅವನನ್ನು ನೋಡುತ್ತಾ ನಿಂತಿದ್ದೆ. ಆಗ ಅವನು ದೋಸ್ತ್, ಇದು ತಮಾಷೆಯಲ್ಲ, ಸೀರಿಯಸ್ ಆಗಿ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ಅಂತ ನಿನ್ನ ಕಣ್ಣುಗಳೇ ನನಗೆ ಹೇಳುತ್ತಿವೆ. ನೀನು ಬಂದ ಮೇಲೆ ನನಗೆ ನಿನ್ನನ್ನು ಬಿಟ್ಟು ಇರಲಾಗುವುದಿಲ್ಲ ಅನಿಸಿತು. ತಕ್ಷಣ ನಿಮ್ಮ ಮನೆಗೆ ಫೋನ್ ಮಾಡಿದೆ. ಅವರಿಗೆ ಎಲ್ಲ ವಿಚಾರ ಹೇಳಿದೆ. ಆಗ ನನ್ನ ಮಗಳಿಗೆ ಇಷ್ಟವಾದರೆ ನಮಗೂ ಇಷ್ಟವೇ ಎಂದು ನನ್ನನ್ನು ಒಪ್ಪಿದರು. ಅದಕ್ಕೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಎಂದೆನೋ. ಆಗ ಅವಳು ಅವನನ್ನು ಖುಷಿಯಿಂದ ಅಪ್ಪಿಕೊಂಡಳು. ಐ ಲವ್ ಯು ದೋಸ್ತ್ ಎಂದಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.